ಈ ಬೆಂಗಳೂರು ಲೈಫ್ ಹೆಂಗೆ ಅಂದರೆ, ಕೆಲಸದಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಹೆಣ ಬಿದ್ದೋಗ್ಬಿಟ್ಟಿರುತ್ತೆ ನಿಜವಾಗ್ಲೂ. ಯಪ್ಪ, ಈ ಕೆಲಸ ಕೂಡ ಅಷ್ಟೊಂದು ಬೇಜಾರು ಅನಿಸಲ್ಲ. ಈ ಓಡಾಡೋದಿರುತ್ತೆ ಗೊತ್ತಾ, ಟ್ರಾವೆಲು ಹಿಂಸೆ ಅಂದರೆ ಹಿಂಸೆ ಗುರು. ಒಂದೊಂದು ಸಲ ಸೀಟ್ ಸಿಕ್ಕಿದ್ರೆ ಕುತ್ಕೊಂಬರ್ತೀವಿ, ಇನ್ ಕೇಸ್ ಸೀಟೇ ಸಿಕ್ಕಿಲ್ಲ ಅಂದರೆ ಯಪ್ಪ ದೇವ್ರೆ, ನರ್ಕ ಅಂದರೆ ನರ್ಕ. ದೊಬ್ಬಾಡಿ ಯಪ್ಪ ಹದ್ಮೆ ಇಟ್ಬಿಟ್ಟಿರ್ತಾರೆ ನಮ್ಮನ್ನು. ಇಷ್ಟು ಹಿಂಸೆ ಮಾಡ್ತಾರೆ ಅಂದರೆ ಈ ಬಸ್ಗಳಲ್ಲಿ ಬರಬೇಕಾದ್ರೆ ಯಾರಿಗೆ ಬೇಕಪ್ಪ ಈ ಜರ್ನಿ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಅದು ಈ ಟೈಮಲ್ಲಿ, ಈ ಮಳೆಯಲ್ಲಿ ಅಪ್ಪ ಮನೆಗೆ ಬರೋಷ್ಟೊತ್ತಿಗೆ ಹೆಣ ಬಿದ್ದೋಗಿರುತ್ತೆ ನಮ್ಮದಂತೂ. ಬೆಳಿಗ್ಗೆ ಹೋದವರು ಈ ಟೈಮಿಗೆ ಬರಬೇಕು ಅಂದರೆ ಸಾಕಾಗಿ ಹೋಗುತ್ತೆ ಈ ಕೆಲಸದ. ನನಗಂತೂ ಒಂದೊಂದ್ಸಲ ಏನಕ್ಕೆ ಹೋಗ್ಬೇಕು ಈ ಕೆಲಸಕ್ಕೆ ಅನಿಸುತ್ತೆ. ಬಟ್ ಕಮಿಟ್ಮೆಂಟ್ ಇರುತ್ತೆ ಅಲ್ವಾ, ಹೋಗಬೇಕು. ಈ ಟೈಮಲ್ಲಿ ಮಳೆ, ಚಳಿ, ಗಾಳಿ, ಯಪ್ಪ ದೇವ್ರೆ, ತಲೆ ಒಂದು ನೋವು ಬರುತ್ತೆ ಅಂದರೆ ಅಷ್ಟಿಷ್ಟು ತಲೆನೋವು ಬರೋಲ್ಲ ನನಗಂತೂ. ನನಗೆ ಎವ್ರಿ ಡೇ ಒಂದು ಕರೆಕ್ಟು ಮನೆಗೆ ಬರೋ ಟೈಮಿಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದೇನಕ್ಕೆ ತಲೆನೋವು ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಈಗ ಬಂದಿದ್ದೀನಿ, ಈಗ ಅಡುಗೆ ಮಾಡ್ಕೊಂಡು ತಿಂದು ಮಕ್ಕಬೇಕು ಅಂದರೆ ಅದೂ ಒಂದು ಹಿಂಸೆನೇ. ಈಗ ಒಬ್ಬೊಬ್ಬರೇ ರೂಮ್ಗಳು ಮಾಡ್ಕೊಂಡಿದ್ರೆ ಇದೇ ತೊಂದರೆ. ಅಡುಗೆ ಮಾಡಬೇಕು, ನಾವೇ ತಿನ್ನಬೇಕು, ಎಲ್ಲ ನಮ್ಮದು ನಾವೇ ಮಾಡ್ಕೋಬೇಕು. ಅದೇ ಮನೇಲಿದ್ದರೆ ಈ ಕಷ್ಟ ಇರುತ್ತಾ? ಆರಾಮಾಗಿ ಯಾರೋ ಮಾಡಿರ್ತಾರೆ, ತಿಂತೀವಿ, ಮಕ್ಕಂತೀವಿ. ಯಾರೂ ಅಲ್ಲ, ನಮ್ಮ ಅಮ್ಮವ್ರು ಮಾಡಿರ್ತಾರೆ, ಆರಾಮಾಗಿ ತಿಂತೀವಿ, ಮಲಗ್ತೀವಿ. ಇಲ್ಲ ಹಂಗಲ್ಲ, ಇಷ್ಟ ಇಲ್ಲ ಅಂದರೂ ಇಷ್ಟ ಇಲ್ಲದ ಫುಡ್ ಕೂಡ ತಿನ್ನಬೇಕಿಲ್ಲಿ. ಇದು ಬೆಂಗಳೂರು ಜೀವನ ಅಂದರೆ. ನೋಡಿ ಗಾಯ್ಸ್, ಎಷ್ಟು ಪಾತ್ರೆ ಇದ್ದಾವೆ. ಈಗ ಅಡುಗೆ ಮಾಡಬೇಕು, ಇದೆಲ್ಲ ಕ್ಲೀನ್ ಮಾಡ್ಬೇಕು ನಾನು. ಕ್ಲೀನ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ತಿನ್ನಬೇಕು. ಆ ಕೆಲಸ ಎಲ್ಲ ಇವಾಗ ಮಾಡಿ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ಇಷ್ಟೊತ್ತಿನಲ್ಲಿ ಜಾಸ್ತಿ ಅಡುಗೆ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅಷ್ಟೇ ನಾನು. ಮಾರ್ನಿಂಗ್ ಟೈಮಲ್ಲಿ ತಲೆ ಕೆಡಿಸ್ಕೊತೀವಿ ನಾನು ನನ್ನ ಫ್ರೆಂಡು. ಈ ಟೈಮಲ್ಲಿ ಏನು ಜಾಸ್ತಿ ಕೆಡಿಸ್ಕೊಳಲ್ಲ. ಏನಿರುತ್ತೋ ಅದು ಮಾಡ್ಕೊಂಡು ಮಾಡ್ಕೊತೀವಿ. ಇನ್ ಕೇಸ್ ಆಗಿಲ್ಲ ಅಂದರೆ ಹಂಗೆ ಉಪವಾಸ ಮಾಡಿಬಿಡ್ತೀವಿ ನಾವು. ಮ್ಯಾಗಿ ಇದ್ದರೆ ಮ್ಯಾಗಿ ಮಾಡ್ಕೊತೀವಿ, ಇಲ್ಲ ಅಂದರೆ ಮುದ್ದೆ ಮಾಡ್ಕೊಂಡು ಏನಾದರೂ ಒಂದು ತಿನ್ನಡಿ ಅಂತೀವಿ. ಏನು ಮಾಡಿದ್ರು ನನ್ನ ಫ್ರೆಂಡ್ ಪಾಪ ಸುಮ್ಮನೆ ತಿಂತಾಳೆ. ಸಮ್ಟೈಮ್ಸ್ ಅವಳಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅಷ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಒಂಚೂರು ಕ್ಲೀನಪ್ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ತಿಂದು ಮಕ್ಕಬೇಕು. ಬಿಸಿ ಮ್ಯಾಗಿ ಈಗ ಕಾಣ್ತೈತಾ? ಕಾಣಿಸ್ತೈತೆ, ಬಟ್ ಫೋನ್ ಎತ್ತಿದಂಗೆ ಅನಿಸುತ್ತಲ್ಲ, ಅಷ್ಟಿರಲಿ. ನಮ್ಮ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಉಪ್ಪುಪ್ಪಾಗಿ ಮ್ಯಾಗಿ ಮಾಡ್ಕೊಂಡು ತಿಂತಿದ್ದೀವಿ ನಾವು. ಅದೇ ಮನೇಲಿ ಇದ್ದಿದ್ರೆ ಗೈಸ್, ಆರಾಮ ಮನೇಲಿ ನಮ್ಮಮ್ಮ ಮಾಡಿದ್ರೆ ಅಡುಗೆ ತಿನ್ಕೊಂಡು ಇರ್ತಿದ್ವಿ.